ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಇವಾಗ ತಾನೇ ವ್ಲಾಗ್ ಅಪ್ಲೋಡ್ ಮಾಡಿದೆ. ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ಓಕೆ ಐ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಅಂತ ಹೇಳ್ತಾ ಮುಂದಕ್ಕೆ ಹೋಗ್ತಾ ಇದ್ವಿ. ಸೊ ನೆಕ್ಸ್ಟ್ ಮುಂದಿನ ಕೆಲಸಗಳು ತುಂಬ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಗೈಸ್ ಲಾಸ್ಟ್ 3 ಡೇಸಿಂದ. ಸೊ ಅದನ್ನು ಇವಾಗ ಶುರು ಮಾಡ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ವಿ. ಸೊ ಫಸ್ಟ್ ಪೆಂಡಿಂಗ್ ಕೆಲಸ ಏನಂತ ಹೇಳಿದ್ರೆ ಈ ಇನ್ವಿಟೇಷನ್ಸ್ದು ವೀಡಿಯೋ ಮಾಡಬೇಕಾಗಿತ್ತು. ಒಂದು ತುಂಬ ದಿನಗಳ ಮುಂಚೆನೇ ಹೇಳಿದ್ದ ಇದನ್ನು ವೀಡಿಯೋ ಮಾಡಬೇಕು ಅಂತೇಳಿ. ನಾನು ಒಬ್ರು ಕೊಟ್ಟಿದ್ದೆ, ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಒಬ್ಬಂಗೆ ಕೊಟ್ಟಿದ್ದೆ. ಆ ಬೇಕೂಪ್ ನನ್ನ ಮಗ ಗೈಸ್ ಫೋನೇ ಎತ್ತುತ್ತಾ ಇಲ್ಲ ಗೈಸ್. ನಾನು ಇವಾಗ ಮಾಡ್ತಾನೆ, ಅಣ್ಣ ಆಗಿದೆ ಅಣ್ಣ ಕಳಿಸ್ತಾ ಇದ್ದೀನಿ ಅಣ್ಣ ಅಂದವನು ಫೋನೇ ಎತ್ತುತ್ತಾ ಇಲ್ಲ. ಬೇರೆಯವ್ರನ್ನ ನಂಬ್ಕೊಂಡಿದ್ರೆ ಕೆಲಸ ಆಗೋಲ್ಲ. ಆ್ಯಂಡ್ ನನ್ನ ಒಂದು ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಓಕೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ವಿಟೇಷನ್ನ ತರಿಸ್ಕೊಂಡು ಹೂವೆಲ್ಲ ತರಿಸ್ಕೊಂಡು ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಯಾವ ಥರ ಶೂಟ್ ಮಾಡ್ತೀನಿ ಏನು ಮಾಡ್ತೀನಿ ಅನ್ನೋದನ್ನ ನಿಮಗೆಲ್ಲ ತೋರಿಸ್ತೀನಿ. ಆ್ಯಂಡ್ ನಮ್ಮ ಶೂಟ್ಗೆ ಸಹಾಯ ಮಾಡ್ತಾ ಇರೋರು ಯಾರು ಇನ್ನೂ ಆಚೆನೇ ಬಂದಿಲ್ಲ ಗೈ. ಸುಮ್ಮನೆ ಮೇಲ್ ಫೇಕ್ ಸ್ಮೈಲ್ ಅಷ್ಟೇ ಇರುತ್ತಲ್ಲ, ಒಳಗಡೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ಏನಕ್ಕೆ ಎತ್ತ ಅಂತ ಕೇಳ್ತಾ ಇದ್ದೀರಾ. ಜಾಸ್ತಿ ನಾನು ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡೋಕ್ಕೋಗಿಲ್ಲ. ಎಲ್ಲ ಅಲ್ಲೇ ನ್ಯೂಸ್ ಚಾನಲ್ ಲಿಂಕ್ಗಳೆಲ್ಲ ಹಾಕಿದ್ದಾರೆ, ನಿಮಗೆ ಗೊತ್ತಿರುತ್ತೆ ಏನಕ್ಕೆ ಮಾಡಿದ್ರು ಎತ್ತ ಅಂತ. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್. ವಿ ಹ್ಯಾವ್ ಟು ಇರೋದನ್ನ ಉಳಿಸ್ಕೊಂಡು ಹೋಗಬೇಕು. ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇರೋದ್ರ ಬಗ್ಗೆ ಏನಿದೆ ಯೋಚನೆ ಮಾಡೋಣ ಬನ್ನಿ ಅಂತ ಹೇಳ್ತಾ ಇವಾಗ ಶೂಟ್ ಶುರು ಮಾಡೋಣ. ಓಕೆ ಗೈಸ್ ನೋಡಿ, ಇವಾಗ ಒಂದು 3 ಇನ್ವಿಟೇಷನ್ ಎತ್ಕೊಂಡಿದ್ದೀವಿ. ಅದು ಬಿಟ್ಟರೆ ರೋಸ್ ಪೆಟಲ್ಸ್ನ ಬಿಡಿಸಿದ್ದೀನಿ. ಇದನ್ನು ಬಿಡಿ ಮಾಡಬೇಕು. ಸೊ ಇದು ತಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ, ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಒಂದು 4 ನವಿಲು ಗರಿ ಇದೆ. ಈ ದೀಪಕ್ಕೆ ಒಳಗಡೆಯಿಂದ ಎಣ್ಣೆ ರೆಡಿ ಮಾಡ್ಕೊಬರ್ಬೇಕು. ಇಲ್ಲಿ ರೆಡಿ ಮಾಡ್ತೀನಿ ಅಂದರೆ ಅದಷ್ಟೇ. ಇವಾಗ ದೀಪಕ್ಕೆ ಬತ್ತಿ ಮಸಿಬೇಕಲ್ಲ, ಇದಕ್ಕೊಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಆವಾಗ ನಮ್ಮ ಮನೇಲಿ ದಿನ ದೇವ್ರ ಪೂಜೆ ಮಾಡೋದು ಇದೆಲ್ಲ ನಾನೇ ಮಾಡ್ತಾಯಿದ್ದು. ನಮ್ಮಮ್ಮ ಎಲ್ಲ ಹೇಳ್ಕೊಟ್ಬಿಟ್ಟಿದ್ರು. ದೇವ್ರ ಮನೆ ಒರೆಸೋದು, ಫೋಟೋ ಒರೆಸೋದು, ಆಮೇಲೆ ಅದಕ್ಕೆ ಗಂಧ ಇಟ್ಟು ಅದ್ರ ಮೇಲೆ ಕುಂಕುಮ ಇಕ್ಕೋದು, ಅರ್ಶಿನ ಕುಂಕುಮ ಇಕ್ಕೋದು, ಹೊಸ್ಲು ತೊಳೆಯೋದು, ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇಕ್ಕೋದು, ಅವಾಗ ಕಳಸ ಇಡ್ತಿದ್ವಿ ನಮ್ಮ ಮನೇಲಿ. ಕಳಸ ಇಟ್ಟರೆ 5 ವೀಳ್ಯದೆಲೆ ತೊಗೊಂಬರೋಗು ಅಂತ ಕಳಿಸೋರು ನಮ್ಮ ಮನೇಲಿ. ಇವ್ನು ನೋಡಿ ಎಣ್ಣೆ ತೊಗೊಬ ಅಂದರೆ ಏನು ತೊಗೊಂಬಂದಿದ್ದಾನೆ ಹೇಳಿ, ತೋರಿಸು ಮಚ್ಚ ತೋರಿಸು, ಏನು ತೊಗೊಂಬಂದಿದ್ಯಾ ತೋರಿಸು ಹಂಗೆ ತೊಗೊಂಡು ಹೋಗ್ಬೇಡ. ಆ್ಯಪಲ್ ಸೈಡೆಡ್ ವಿನೆಗರ್ ತೊಗೊಂಬಂದವ್ನು ಗೈಸ್. ಮಚ್ಚ ಒಂದು ದೊಡ್ಡ ಕ್ಯಾನ್ ಥರ ಆಯ್ತು ನೋಡು, 1 ಲೀಟ್ರದ್ದು ಎಣ್ಣೆ ಕ್ಯಾನು, ಅದ್ರ ಸ್ವಲ್ಪ ಆಯ್ತು ನೋಡು, ಅದು ತೊಗೊಂಬ. ಬತ್ತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಮೀನ್ ವೈಲ್ ನಮ್ಮ ಸ್ನೇಹಿತರು ಸ್ವಲ್ಪ ಜನ ಥೈಲ್ಯಾಂಡ್ಗೆ ಹೋಗಿದ್ರು, ಗರ್ಲ್ಸ್. ಸೊ ಅವ್ರಿಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಟ್ಟಿದ್ದೆ. ನನ್ನ ಹತ್ರ ಸ್ವಲ್ಪ ಮಿಕ್ಕಿತ್ತಲ್ಲ ಬಾತು ಅಲ್ಲ, ಸೊ ಆ ಬಾತ್ನೆಲ್ಲ ಕೊಟ್ಟು ಕಳಿಸಿದ್ದೆ ಏನಾದರೂ ತರ್ಸೋಣ ಅಂತ. ಈ ಸರಿ ಫುಲ್ ಲೋ ಬಜೆಟ್ ಗೈಸ್. ಅದಕ್ಕೋಸ್ಕರ ಫೋನು ವಾಚೆಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಆಸೆ ಆಕಾಂಕ್ಷೆಗಳನ್ನು ಮುಚ್ಚಿ 100 ಆಗಿಬಿಟ್ಟಿದೆ. ಆದರೂ ಹಂಗೋ ಹಿಂಗೋ ಮಾಡಿ ಒಂದು ಏರ್ಪಾಡ್ಸ್ ತರಿಸ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಏರ್ಪಾಡ್ಸ್ ಹೋಗ್ಬಿಟ್ಟಿದೆ. ಸೊ ಅವ್ರು ಬಂದು ಲ್ಯಾಂಡ್ ಆಗಿದ್ದಾರೆ. ಇವಾಗ ಮನೆಗೆ ಹೋಗಿದ ತಕ್ಷಣ ಪೌಡ್ರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮನೆಗೆ ಹೋಗಿದ ತಕ್ಷಣ ಪೌಡ್ರ್ ಮಾಡಿದ್ರೆ ಪಟ ದಹಿಸ್ಕೋಬೇಕು. ಇವಾಗ ಬಾಟ್ಲು ತಗೊಂಬಂದ ಹೀಗೆ ನಮ್ಮ ಹುಡುಗ ಲೆಜೆಂಡ್ ಗೈಸ್. ಇವ್ರಿಗೆಲ್ಲ ಏನೂ ಸಿಗಲ್ಲ ಗೈಸ್. ಇಲ್ಲಿ ನೋಡಿ ಎಲ್ಲ ಇಟ್ಟಿದ್ದೆ, ಕ್ಯಾಂಡ್ಲೆಲ್ಲ. ಪೌಡ್ರವ್ರು ಬಂದರು, ಎದ್ರಕೊಂಬಿಟ್ರೆ ಕಷ್ಟ, ಮಾತ್ರ ಮಾಡ್ತವ್ರೆ ಅಂತ ಗೈಸ್. ನಾನು ಏರ್ಪೋರ್ಟ್ಸ್ ಕೇಳಿದರೆ ಇವರೇ ಹಿಂಗೆ ಕಳ್ಸವ್ರೆ, ಏನು ಕಳ್ಸವ್ರೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ಏರ್ಪಾಡ್ಸ್ ಕಳಿಸಿರೋ ವಿಧಾನ ನೋಡ್ರಿ. ಒಂದು ಬ್ಯಾಗು, ಅದಕ್ಕೆ ಝೆಪ್ಟೋ ಬ್ಯಾಗು, ಆ ಝೆಪ್ಟೋ ಬ್ಯಾಗ್ ಒಳಗಡೆ ಒಂದು ಬಾಕ್ಸು, ಗಿಫ್ಟ್ ಬಾಕ್ಸು. ಓಕೆ, ಆ ಗಿಫ್ಟ್ ಬಾಕ್ಸ್ಗೊಂದು ಬ್ಯಾಗು. ಈ ಗಿಫ್ಟ್ ಬಾಕ್ಸ್ ಒಳಗಡೆ ಒಂದು ಬಾಕ್ಸು. ಅಯ್ಯೋ, ಬ್ಯಾಗು ಆ್ಯಪಲ್ದು. ಓಕೆ, ಆ್ಯಪಲ್ ಬ್ಯಾಗು. ಅದಾದಮೇಲೆ ಯಾರೋ ಇವ್ರು ಗಿಫ್ಟ್ ಕೊಟ್ಟಿರೋದನ್ನೇ ಇವ್ರು ನನಗೆ ಗಿಫ್ಟ್ ಕೊಟ್ಬಿಟ್ಟವ್ರೆ. ಸೀಲ್ ಓಪನ್ ಮಾಡೋ ಸಮಯ. ನನ್ನ ಹೊಸ ಏರ್ಪಾಡ್ಸ್ ಪ್ರೋ. ಅಣ್ಣ ನೋಡಿ ಹೆಂಗೆ ನೋಡ್ತಾವನೆ ಕೂತ್ಕೊಂಡು. ಪರವಾಗಿಲ್ಲ, ಸೀಲ್ಡೇ ತೊಗೊಂಡ್ಬಿಟ್ಟರು. ಮೈ ಗಾಡ್. ನಾವು ಗೊತ್ತಲ್ಲ ಎಂಥ ನನ್ನ ಮಕ್ಕಳಲ್ಲಿ ಕೂಸುಟ್ಟಕ್ಕೂ ಮುಂಚೆ ತೊಟ್ಲು ತಂದುಬಿಟ್ಟಿರ್ತೀವಿ. ಸೊ ಇದು ತೆಗಿತಾ ಇದ್ದಂಗೆ ಆಲ್ರೆಡಿ ಕೇಸ್ ತರಿಸ್ಬಿಟ್ಟಿದ್ದೀನಿ ಗೈಸ್. ಡೈರೆಕ್ಟ್ ಹಂಗೆ ಕೇಸ್ ಹೊಡಿಕೆ ಹಾಕ್ಬಿಡೋಣ. ಸರಿ, ಇದನ್ನು ಆಮೇಲೆ ಮಾಡೋಣ. ಫಸ್ಟ್ ಕೆಲಸ ಮುಗಿಸೋಣ, ಯಾಕಂದರೆ ಅಣ್ಣ ಮಲ್ಕೋಬೇಕು. ಮುಚ್ಚ ಫಸ್ಟು
ಗೈಸ್ ನೋಡಿ, ಫಸ್ಟು ಏರ್ಪೋರ್ಟ್ಸಲ್ಲಿ ಕೇಬಲ್ ಕೊಡ್ತಾಯಿದ್ರು, ಇವಾಗ ಕೇಬಲು ಕೊಡಲ್ಲ ಗೈಸ್, ಬರೀ ಬಡ್ಸ್ ಅಷ್ಟೇ. ಬಡ್ಸು ಏರ್ಪೋರ್ಟ್ಸು ಅಷ್ಟೇ. ಫಸ್ಟ್ ಕೇಬಲ್ ಆದರೂ ಕೊಡೋರು, ಅದಕ್ಕೂ ಮುಂಚೆ ಚಾರ್ಜರ್ ಕೊಡೋರು. ಇವಾಗ ನನ್ನ ಮಕ್ಕಳು ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಏರ್ಪೋರ್ಟ್ಸು ಕೊಡಲ್ಲ, ಖಾಲಿ ಬಾಕ್ಸ್ ಕೊಟ್ಟಿರ್ತಾರೆ. ಏರ್ಪೋರ್ಟ್ಸಿಗೆ ಸಪ್ರೇಟ್ ಚಾರ್ಜಸ್ ಅಂತಾರೆ. ಬನ್ನಿ ಇದನ್ನು ಆಮೇಲೆ ಆ್ಯಕ್ಟಿವೇಟ್ ಮಾಡೋಣ, ಫಸ್ಟು ಕೆಲಸ ಮುಗಿಸೋಣ. ಓಕೆ, ನೆಕ್ಸ್ಟು ಫ್ಲವರ್ಸ್ ಹಾಕೋದು. ನೋಡಿ ಎತ್ಕೊ. ಯಾವುದು ಗುಂಡೆ ಆಗ್ತಾಯಿದ್ಯಾ? ಈ ಎಲೆಗಳಾಕೋ, ಅದು ತಪ ಬಿದ್ದಂಗೆ ಬಿತ್ತಾಳ್ತದೆ. ಸಣ್ಣ ಇವಾಗ ದೀಪ ಹಚ್ತಾ ಇದ್ದಾನೆ. ಹಚ್ಚುವೇನು ಕನ್ನಡದ ದೀಪ, ಹಚ್ಚುವೇನು ಕನ್ನಡದ ದೀಪ, ಸೇರಿ ನುಡಿಯ ದೀಪ, ಮನೆ ಬೆಳಗು ದೀಪ, ಹಚ್ಚುವೇನು ಕನ್ನಡದ ದೀಪ. ನೀನು ಬೆಂಕಿ ಇಕ್ತಾ ಇದೆಯಾ ಅಲ್ಲಿ ತೆಗಿ. ಗೈಸ್ ಬೆಂಕಿ ಕಡ್ಡಿ ಬಿದ್ದಿದ್ದೀರ, ಅದ್ರ ಮೇಲೆ ಕಾಲಿಕ್ಬಿಟ್ಟವನೆ. ಗೈಸ್ ಅಂತೂ ಶೂಟ್ ಮುಗೀತು ನೋಡಿ. ಶೂಟ್ ಮುಗಿಯೋಷ್ಟರಲ್ಲಿ ಟೈಮ್ ನೋಡಿ 2:15. ಯಪ್ಪ ಎಷ್ಟು ಮೆಸ್ ಆಗಿದೆ ನೋಡಿ. ಒಂದು ಶೂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಡುಮೆ ನೋಡ್ಕೊ, ನಿನಗೋಸ್ಕರ ಮಾಡ್ತಾ ಇರೋದು ಇವೆಲ್ಲ. ಮಾಡಿಲ್ಲ ಅಂತೀಯ, ಬೇರೆಯವ್ರು ನಂಬ್ಕೊಂಡ್ರೆ ಇದೇ ನಮ್ಮ ಬಾಳು. ಥ್ಯಾಂಕ್ಸ್ ಹೇಳ್ರು. ಇದಕ್ಕೆಲ್ಲ ಫುಲ್ ಪಾರ್ಟಿ ಕೊಡಿಸ್ಬೇಕು ನೀವು ನಮಗೆ. ಆ್ಯಂಡ್ ಗೈಸ್ ಇದ್ರ ಔಟ್ಪುಟ್ನ ನಾನು ರೀಲಲ್ಲಿ ಹಾಕ್ತೀನಿ, ಇಲ್ಲ YT ಶಾರ್ಟ್ಸಲ್ಲಿ ಹಾಕ್ತೀನಿ. ಹೇಗಿದೆ ಅಂತ ನೋಡಿ ಆಮೇಲೆ ಕಮೆಂಟ್ ಹಾಕಿ, ಯಾವಾಗ ಹಾಕ್ತೀನಿ ಅಂತಲೂ ಹೇಳ್ತೀನಿ. ಓಕೆನಾ? ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ಶಾಗಿ ರೆಡಿಯಾಗಿ ಪೂಜೆ ಮಾಡಿ, ಇವತ್ತು ನೋಡಿ ಪೂಜೆ ಮಾಡಿರೋದು ತೋರಿಸ್ತೀನಿ. ಅಂದ್ರೆ ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಎಲ್ಲ ಮುಗಿಸಿ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಕೊಲಾಬ್ರೇಷನ್ ಶೂಟ್ ಮಾಡ್ತಾಯಿದ್ದೀನಿ ಗೈಸ್. ಫಸ್ಟ್ ಟೈಮು ನನ್ನ ಒಂದು ಯೂಟ್ಯೂಬ್ ಜರ್ನಿಲಿ ನಮ್ಮ ಫ್ರೆಂಡ್ ಜೊತೆ ಸೇರಿಕೊಂಡು ಒಂದು ಚಾಲೆಂಜ್ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರ ಜೊತೆ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಆದಷ್ಟು ಬೇಗ ಕಾಯ್ತಾಯಿರಿ ಗೈಸ್. ನೋಡಿ ನಮ್ಮ ಜೊತೆ ಯಾರು ಅಣ್ಣ, ನಮಸ್ಕಾರ ಅಣ್ಣ. ವಾ, ಇವ್ರನ್ನೆಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳ ಜೊತೆ ನಮ್ಮ ಫಸ್ಟ್ ಕೊಲ್ಯಾಬು. ಇಲ್ಲ ಅವಮಾನ ಹೆಂಗೆ? ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹಾಯ್ ಬ್ರೋ, ಆರಾಮ? ಸೂಪರ್ ಬ್ರೋ. ನಮ್ಮ ಚಾನೆಲ್ ಅವ್ನು ಇನ್ನೂ ಬಂದಿಲ್ಲ. ಅಯ್ಯೋ, ರೆಕಾರ್ಡೇ ಓದ್ತಿಲ್ವಲ್ಲೋ. ಯಾವ ಆ್ಯಂಗಲ್ ಇಂದ ಗೈಸ್ ನೋಡಿ ಬೆವರ್ತಾ ಇದ್ದೀರಾ ಅಂದ್ರೆ ಹಾಟ್ ಪರ್ಸನ್ಸ್ನ ಮೀಟ್ ಮಾಡ್ತಾ ಇದ್ದೀನಿ. ಯಾವ ಆ್ಯಂಗಲ್ ಇಂದ ಈ ಹೊಟ್ಟೆ ಗಿಟ್ಟೆ ಎಲ್ಲ ನೋಡ್ಬಿಟ್ಟು ಆಟ ಥರ ಕಾಣಿಸ್ತಾ ಇದ್ದೀನಿ, ಇವ್ರಿಗೆ ಒಂದು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಏನು ಗೊತ್ತಾ, ನಮಗೆ ತುಂಬಾ ಜನ ನಾನು ಮೀಟ್ ಮಾಡಿದಾಗ ಹೇಳಿದ್ದೇನು ಅಂತಂದ್ರೆ, ಸುಜಿತ್ ಅವರ ಸಬ್ಸ್ಕ್ರೈಬರ್ಸ್ ಅಲ್ಲಿ 90% ಜನ ಬರೀ ಹೆಣ್ಮಕ್ಳು ಇದ್ದಾರೆ, ಅದು ಚೆನ್ನಾಗಿರೋ ಹೆಣ್ಮಕ್ಳಿದ್ದಾರೆ. ಈ ಬ್ಲಾಗ್ನ ನೀವು ನೋಡ್ತಾ ಇರ್ತೀರ ಗೊತ್ತು, ನಮಗೂ ಸಬ್ಸ್ಕ್ರೈಬ್ ಮಾಡ್ತಾರೆ. ಆ ವ್ಯಕ್ತಿ ಹೇಳೋದು ಒಂದ್ಸರಿ ಏನಾದ್ರು ನಿಜ ಆಗ್ಬಾರ್ದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅದು ಜನಕ್ಕೆ ಗೊತ್ತು. ಬ್ರೋ ನಾನು ತೋರಿಸ್ಬಿಡ್ತೀನಿ ನಿಮ್ಗೆ. ಬೇಡ ಆಯ್ತು. ಇನ್ನು ನೋಡಿ ಗೈಸ್, ಈ ಥರ ಹೇಳ್ತಾ ಇದ್ದಾರೆ. ಈ ಥರ ಏನಾದರೂ ಇದ್ರೆ ಅವ್ರ ಸಬ್ಸ್ಕ್ರೈಬರ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಎಲ್ಲ ಈ ಕಡೆಗೆ ಶಿಫ್ಟ್ ಆಗಿ. ಸುಮ್ಮನೆ ತಮಾಷೆಗೆ ಬನ್ನಿ ಗೈಸ್. ಮೈಕ್ ಇಲ್ಲ ಇತ್ತು. ಓಕೆ ಪ್ರದುಲೆ, ಗೈಸ್ ಇವತ್ತು ನಾವು ಒಂದು ಚಾಲೆಂಜ್ ವೀಡಿಯೋ ಮಾಡೋಕೆ ಹೊರಟಿದ್ದೀವಿ. ಸೊ ಅದನ್ನು ಅವ್ರ ಚಾನಲಲ್ಲಿ ನಮಗೆ ಆಮೇಲೆ ಕೊಲ್ಯಾಬ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ಏನು ಮಾಡ್ತೀವಿ ಅಂತ ಏನು ತೋರಿಸಲ್ಲ, ಇವನಿಗೆ ಇವತ್ತು ಕೆಲಸ ಕಟ್ಟು. ಸೊ ಅದಾದಮೇಲೆ ನಾವೇನು ಪ್ಲ್ಯಾನ್ ಮಾಡ್ತೀವಿ ಅಂತ ಯೋಚನೆ ಮಾಡೋಣ ಬನ್ನಿ. ನೋಡ್ರೆ ಬನ್ನಿ. ಟಾನ್ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ RCB ಫ್ಯಾನ್ ಆಗಿರೋ. ಆಯ್ತು ಬನ್ನಿ ಮೇಡಮ್. ಇಲ್ಲ, ನೀವು ತುಂಬಾ ಒಳ್ಳೆಯವರು. ಆಕ್ಚುಲಿ ನೀವು ಅದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಲ್ಲ, ಅವಾಗಿಂದ ನಿಮ್ಮ ರೀಲ್ಸ್ ನೋಡ್ತಾ ಇದ್ದೀನಿ. ಓಕೆ, ಯೂಟ್ಯೂಬರ್ ನೋಡಿ, ಯೂಟ್ಯೂಬಲ್ಲಿ ನೋಡಿ, ಯೂಟ್ಯೂಬಲ್ಲಿ ಇನ್ನೂ ಚೆನ್ನಾಗಿದೆ ನೋಡಿ. ಅಲ್ಲೂ RCB ಇದ್ದಾನೆ, ಆಮೇಲೆ ಕೊಹ್ಲಿ ಇದ್ದಾನೆ, ನೋಡಿದ್ರಾ? RCB ಇದ್ದಾನೆ, ಕೊಹ್ಲಿ ಇದ್ದಾನೆ. ಕೊಹ್ಲಿ ಇದ್ದಾನೆ ಅಂತ ಹೇಳಿದೆ. ಇಲ್ಲಿ ಓ, ವಿರಾಟ್ ಕೊಹ್ಲಿ ಹುಟ್ಟ ಹೆಸರು ಏನು ಹೇಳಿ? ನಿಮ್ಮನ್ನ ಸುಮ್ಮನೆ ಅವನು ಇಷ್ಟ ಅಷ್ಟೇ ನನಗೆ. ಅನುಷ್ಕಾ ಶರ್ಮಾ ಅವನು ಒಂದು ಕಪಲ್ ಇಷ್ಟ ಅವ್ರಿಗೆ. ಇಲ್ಲಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಎಲ್ಲಿ ಅನುಷ್ಕಾ ಶರ್ಮಾನೇ ಇಲ್ಲ?
ಇಲ್ಲ ಅದರಲ್ಲಿ ಒಂದೊಂಥರ ಐಡಲ್ ಇದ್ದಂಗೆ ಅವನು ಅವನು ಅನುಷ್ಕಾನ ಕೇರ್ ಮಾಡೋದು ಮತ್ತೆ ಟೈಮ್ ಕೊಡೋದು ಅನುಷ್ಕಾಗೆ ಫೀಲ್ಡ್ ಅಲ್ಲಿ ಇವರು ಹಂಗೆ ಮಾಡ್ತಾರೆ ನೋಡಿ. ಇಲ್ಲ ವಿರಾಟ್ ಕೊಹ್ಲಿ ನಾನು ಕ್ರಿಕೆಟ್ ಫ್ಯಾನ್ ಅಂದ್ರೆ RCBಗೂ ಕೂಡ ಸುಜಿತ್ ಅವ್ರ ಹುಡುಗಿ ಹಂಗೆ ಕೇರ್ ಮಾಡೋದು. ಹೌದಾ ಇವರೇ ನಮ್ಮ ಹುಡುಗಿ. ಸಿಂಗಲ್ಸ್ ಡೇನ ಇವತ್ತು ಬ್ರೋ. ನಿಮ್ಗೆ ಯಾಕೆ ವಿಶ್ ಮಾಡೋದು? ನಾನು ಇಲ್ಲ ಬ್ರೋ, ಹ್ಯಾಪಿ ಸಿಂಗಲ್ಸ್ ಡೇ. ಅದಕ್ಕೆ ಯಾರನ್ನೂ ಇಂಪ್ರೆಸ್ ಮಾಡೋಕ್ಕಾಗಿಲ್ಲ ನಾನು. ಮ್ಯಾಟ್ರು ಅದಕ್ಕೆ ನಾನು ಯಾರನ್ನೂ ಇಂಪ್ರೆಸ್ ಮಾಡೋಕ್ಕಾಗಿಲ್ಲ. ಎಲ್ಲಿ ಹೌದಾ? ಸಿಂಗಲ್ಸ್ ಅನ್ಕೊಂಡೆ ಹೋಗ್ಬಿಟ್ಟಿರ್ತಾರೆ. ಅಲ್ಲಲ್ಲ ಸುಮ್ಮನೆ ಅನ್ಕೊಂಡು ಹೋಗಿರ್ತಾರೆ. ಸಿಂಗಲ್ಸ್ ಇರಲ್ಲ ಅವರು. ಯಾರನ್ನಾದ್ರೂ ಮಿಂಗಲ್ ಮಾಡಕ್ ಹೋಗಿರ್ತಾರೆ ಇವರಂತವ್ರು. ಗೈಸ್ ಅಂತೂ ಇಂತೂ ವಿನಯ್ ಅವ್ರ ಜೊತೆ ಚಾಲೆಂಜ್ ಕಂಪ್ಲೀಟ್ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸ್ಟೇ ಟ್ಯೂನ್ಡ್ ಅವ್ರದ್ರಲ್ಲಿ. ಅಂಡ್ ಇಲ್ಲಿ ನೋಡಿ ದೊಡ್ಡ ಯೂಟ್ಯೂಬರ್ ಇವ್ರು ಹೇಳ್ದಂಗೆ. ಇವ್ರು ನಮ್ಮೂರವ್ರೆ, ಎಲ್ರಿಗೂ ಫೇಮಸ್ ಇವರು, ಗೊತ್ತಿರೋರೇನೆ. ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಶಾನ್ಮುಗ್ನಳ್ಳಿ ಅವ್ರು ಅಂತ ಗೊತ್ತೇ ಇಲ್ಲ, ಇವಾಗಲೇ ಗೊತ್ತಾಗಿತ್ತು. ನಮ್ ರಾಮನಗರದವ್ರು. ಬಂದು ಸಂಸಾರ ಮಾಡೋದು ರಾಮನಗರದವರು ಬ್ರೋ. ಇವರೆಲ್ಲ ವೈಟ್ ಫೀಲ್ಡ್ ವೈಟ್ ಬೆಳ್ಳಿಗೆ ಕನ್ನಡದವ್ರು ಅನ್ಕೊಂಡಿದ್ದೆ. ನಾವೆಲ್ಲರೂ ಕನ್ನಡದವ್ರು ನೋಡಿ, ಎಲ್ಲರೂ ಕನ್ನಡದವ್ರೆ. ಅದ್ರಲ್ಲಿ ನೀವೊಬ್ರು ವೈಟ್ ಫೀಲ್ಡ್ ಅಲ್ಲಿ ಬಿಳಿ ಇಲಿಮರಿದಾರ ಒಬ್ಬಿಡಿದೀರಾ. ನೀವೇನ್ ಕಪ್ಪಿದ್ದೀರಾ? ನೀವು ಬೆಳಗ್ಗೆ ಇದ್ದೀರಾ? ಬೆಳಗಿದ್ಯಾ ನೀನು? ಕಲ್ಲರ್ ಹೊಡಿತಾ ಇದ್ದೀರಾ? ಹಿಂಗೆ ಹೇಳ ಬ್ರೋ, ನಾನು ಹೇಳಿಲ್ವಾ ನಮ್ದ್ರಲ್ಲಿ ಎಲ್ಲರಲ್ಲೂ ಹುಡುಗಿರ್ ಫಾಲೋವರ್ಸ್. ನನ್ನ ಮಲ್ಲೇಶ್ವರಂ ಹೋದ್ರೆ ಹುಡುಗಿರ್ ಅಟ್ಯಾಕ್ ಮಾಡೋದು ನನಗ. ಇಡೀ ಮಲ್ಲೇಶ್ವರಂ ಅಲ್ಲಿರೋ ಹುಡುಗಿರ್ನೆಲ್ಲ ನಾವು ನೋಡಿದ್ವಿ ಇವತ್ತು. ಯಾವ ತರ ಅಜೀಬ್ ಆಗಿದ್ದೀನಿ ಅಂದ್ರೆ ನಾನಂತೂ ಇವತ್ತು ನೆಕ್ಸ್ಟ್ ಲೆವೆಲ್ ಅಜೀಬ್ ಆಗಿದ್ದೀನಿ. ನಾನು ಏನಿಲ್ಲ, ಫುಲ್ ಎಂಜಾಯ್ ಮಾಡಿದ್ದಾರೆ. ಬಟ್ ವಿಕಾಸ್ ಹುಡುಗಿರ್ ನೋಡಿದ ತಕ್ಷಣ ಹಿಂಗಂತಾರೆ, ನನಗೆ ಬರೀ ಹಿಂಗಂತಾರೆ. ಬೇಡ, ಸಾಕು ಅವೆಲ್ಲ ಏನು ಮಾಡಲ್ಲ ಅಂತ ಅವನು. ಯಾವಾಗಾದ್ರೂ ಒಂದು ಪ್ಲಾನ್ ಮಾಡೋಣ. ಓಕೆ, ಬಾಯ್. ಗೈಸ್ ಶೂಟ್ ಎಲ್ಲ ಮುಗಿಸ್ಕೊಬಂದು ಇವಾಗ ಊಟ ಮಾಡ್ತಾ ಇದ್ದೀನಿ ನೋಡಿ. ಆ್ಯಂಡ್ ಇದು ಇವತ್ತಿನ ನಮ್ಮ ಮೀಲು. ತೋರ್ಸು ಅದೇನೈತೆ? ಅದು ಏನೋ ಕ್ರೇಜಿ ಆಗಿದೆ ಚಿಕನ್. ಗೈಸ್ ಕೆಲಸ ಎಲ್ಲ ಮುಗಿಸಿ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ವಾರ್ಡ್ ಕ್ಯಾಫೆಗೆ. ಸೊ ಇಲ್ಲಿ ಯಾಕೆ ಬರ್ತೀವಿ ಅಂತ ಹೇಳಿದ್ರೆ ಇಲ್ಲಿ 50% ಆಫ್ ಇರುತ್ತಲ್ಲ, ಅದಕ್ಕೆ. ಸೊ ನೋಡಿ ಅಣ್ಣ ಸ್ನ್ಯಾಪ್ ಇಡ್ತಾವನೆ. ನಾನು ಕುತ್ಕೊಂಡು ಯಾವುದೋ ಒಂದು ಸ್ವಲ್ಪ ಇನ್ವಿಟೇಷನ್ ಇತ್ತು, ರೆಡಿ ಮಾಡ್ತಾಯಿದ್ದೀನಿ, ಬನ್ನಿ. ಓಕೆ ಗೈಸ್, ಅಂತೂ ಇನ್ನೊಬ್ರು ಯೂಟ್ಯೂಬರ್ ಜೊತೆ ಸೇರಿ ಒಂದು ಕೊಲಾಬ್ ವಿಡಿಯೋನು ಮುಗಿಸಾಯಿತು. ಸೊ ಫಸ್ಟ್ ಟೈಮ್ ಮಾಡಿದ್ದು ಸಿಕ್ಕಾಪಟ್ಟೆ ನರ್ವಸ್ಸು, ಗಾಬ್ರಿಯಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಏನು ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅಜೀಬ್ ಆಗೋಕ್ಕೂ ಮುಂಚೆ ನಾನೇ ಫಸ್ಟೇ ಹೇಳ್ಬಿಡ್ತಾಯಿದ್ದೀನಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನೀವು ಇದು ಇನ್ನೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಚಾಲೆಂಜಿಂಗ್ ವೀಡಿಯೋಸ್ ಮಾಡಬೇಕು. ಆ್ಯಂಡ್ ಏನಂತ ಹೇಳಿದ್ರೆ ಚಾಲೆಂಜ್ ವೀಡಿಯೋಸ್ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಇನ್ನೂ ಅದೆಲ್ಲ ರೂಢಿ ಇಲ್ಲ ಅಲ್ಲ, ಅದಕ್ಕೆ ಇವತ್ತು ಟ್ರೈ ಮಾಡಿದೆ. ಯಾವತ್ತೂ ಯಾರ ಜೊತೆನೂ ಕೊಲ್ಯಾಬ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಕೊಲ್ಯಾಬ್ ಮಾಡಿಲ್ಲ ಅಂದರೆ ಇಲ್ಲೇ ಟಂಗ ಉರ್ತಾ ಇರ್ತೀನಿ ಅಂತ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಹೋಗಿ ಕೊಲಾಬ್ರೇಷನ್ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ, ಅದು ನಮ್ಮ ವಿನಯ್ ಅವ್ರ ಜೊತೆ. ಸೊ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಈ ವಿಡಿಯೋ ಆದಮೇಲೆ ಅವ್ರಿಗೂ ಕೂಡ ಒಂದು ಚಾಲೆಂಜ್ ಇದೆ. ಚಾಲೆಂಜ್ ಅಂತ ಹೇಳಿದ್ರೆ ಡೇ ವಿತ್ ಮೀ ಮಾಡಬೇಕು ಅಂತ ಹೇಳಿದ್ದೀನಿ. ಅವರು 100% ಹ್ಞೂ ಅಂತ ಹೇಳಿದ್ದಾರೆ. ಯಾವಾಗಾದ್ರೂ ಒಂದು ಫ್ರೀ ಡೇಟ್ ನೋಡ್ಕೊಂಡು 100% ಆ ವಿಡಿಯೋನು ಮಾಡಬೇಕು. ಅದಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಂಗಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಿಸ್ಸೇ ಮಾಡೋಕೆ ಹೋಗಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.